ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಪ್ರಜೀಶ್ ಶೆಟ್ಟಿ. ನಾನಿವತ್ತು BMW M4, ಎಮ್ ಅಂದರೆ ಗೊತ್ತಲ್ಲ, BMW ಮೋಟರ್ ಸ್ಪೋರ್ಟ್. M4 ಇದ್ದೀನಿ. ಈ ಕಾರಿದು ಸ್ವಲ್ಪ ರಿವ್ಯೂ ಕೊಡ್ತೀನಿ. ಹಾಗೆ M1 M2 ಸ್ಟೇರಿಂಗಲ್ಲಿ ಒಂದು ನಾಬ್ ಬರುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಮ್ ಕಾಸ್ ಸೂಪರ್ ಕಾರ್, ಮೋಟರ್ ಸ್ಪೋರ್ಟ್ಸ್. ಈ ಕಾರ್ನ ಓಡಿಸೋದ್ರಲ್ಲಿ ಇರೋ ಮಜಾ ಯಾವ ಕಾರಲ್ಲೂ ಸಿಗಲ್ಲ. ಈ ವಿಡಿಯೋ ನೋಡಿ. M4 ಕಾರಿದು M1 M2 ಡೀಟೇಲ್ಸ್ ಕೊಡ್ತೀನಿ, ವಾಚ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ, ಇದು BMW M4. ನೋಡಿ, ಮೇಯ್ನಾಗಿ ಕನ್ಫ್ಯೂಷನ್ ಇರೋದು M1 M2 ಈ ಬಟನಲ್ಲಿ. ಸ್ಟೇರಿಂಗ್ ವೀಲಲ್ಲಿರುತ್ತೆ. ಈ ಬಟನ್ನ ನಾವು ಶಾರ್ಟ್ ಕಟ್ಸ್ ಸಿಲೆಕ್ಟ್ ಮಾಡ್ಬೋದು. ನೋಡಿ, ಇವಾಗ ಬಂದ್ಬಿಟ್ಟು ಇಲ್ಲಿ M1ನ ಸಿಲೆಕ್ಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಇಂಜಿನ್, ಸಸ್ಪೆನ್ಷನ್, ಸ್ಟೇರಿಂಗ್ ಮತ್ತು ನಮಗೆ ವೀಲ್ ಕೂಡ ನಾವು ಸೆಟ್ ಮಾಡ್ಕೊಳ್ಬೋದು. ಬ್ರೇಕ್ ನೋಡಿ, ಇದರಲ್ಲಿ ಬಂದ್ಬಿಟ್ಟು ಇಂಜಿನ್ ಸ್ಪೋರ್ಟ್ಸ್, ಸಸ್ಪೆನ್ಷನ್ ಸ್ಪೋರ್ಟ್ಸಲ್ಲಿದೆ, ಸ್ಟೇರಿಂಗ್ ಕಂಫರ್ಟಲ್ಲಿದೆ, ಹಾಗೆ ವೀಲ್ ಬ್ರೇಕ್ ಸಿಸ್ಟಮ್ ಕೂಡ ಕಂಫರ್ಟಲ್ಲಿದೆ. M2 ಬಂದ್ಬಿಟ್ಟು ನೋಡಿ, M2 ಅಲ್ಲಿ ಎಫಿಷಿಯಂಟ್, ಕಂಫರ್ಟ್ ಎಲ್ಲ ಬಂದ್ಬಿಟ್ಟು ಇದರಲ್ಲಿ ಸೆಟ್ ಮಾಡಿದ್ದಾರೆ. ಓಕೆ, ಇದನ್ನು ನಾವು ಬೇಕಾದರೆ ನಮ್ಮ ಚಾಯ್ಸಿಗೆ ಸಿಲೆಕ್ಷನ್ ಮಾಡ್ಕೊಳ್ಬೋದು. ಯಾಕಂದರೆ ಇವಾಗ ಕಾರ್ ನಾವು ಡ್ರೈವ್ ಮಾಡುವಾಗ ಇಮ್ಮಿಡಿಯೇಟ್ ನಮಗೆ CID ಹೋಗಿ ಇಲ್ಲಿ ಬಟನ್ ಪ್ರೆಸ್ ಮಾಡಿ ಇಮ್ಮಿಡಿಯೇಟ್ ಹೋಗಲಿಕ್ಕೆ ಟೈಮ್ ತೊಗೊಳುತ್ತೆ. ಸೊ ಆ ಟೈಮನ್ನ ನಾವು ಇಲ್ಲಿ ಇದರಲ್ಲೇ ಸೆಟ್ ಮಾಡಿಕೊಂಡು ನಾವು ಟ್ರ್ಯಾಕ್ ಸ್ಪೋರ್ಟ್ಸ್ ಇದಕ್ಕೆ ನಾವು ಚೇಂಜ್ ಮಾಡ್ಬೋದು. ಅದನ್ನು ಯಾವ ಥರ ಸೆಟ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಎಮ್ ಮೋಡ್ ಇದೆ, ಹಾಗೆ ಸೆಟಪ್ ಅಂತ ಇದೆ. ಇದನ್ನು ಬಟನ್ನ ಪ್ರೆಸ್ ಮಾಡಬೇಕು, ಈ ಥರ ಬರುತ್ತೆ. ನೋಡಿ, ಇಲ್ಲಿ ಇವಾಗ ಸಿಲೆಕ್ಷನ್ ನಾನು ಈ ಥರ ಮಾಡಿದ್ದೀನಿ. ಇದರಲ್ಲಿ ನಾವು M1 ಯಾವ ಥರ ಬೇಕು ಇದನ್ನು ಇಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು. ಇಂಜಿನ್, ಟ್ರಾನ್ಸ್ಮಿಷನ್, ಚಾಸಿಸ್, ಸ್ಟೇರಿಂಗ್, ಬ್ರೇಕ್, DSC. ನಾವು ಬಂದ್ಬಿಟ್ಟು ಟ್ರ್ಯಾಕ್ ಮತ್ತು ಸ್ಪೋರ್ಟ್ಸಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಾವು ಈ ಥರ ಸಿಲೆಕ್ಷನ್ ಮಾಡ್ಕೊಳ್ಬೇಕು, DSC ಆನ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾವು ರೋಡಲ್ಲಿ ಯೂಸ್ ಮಾಡ್ತೀವಿ ಅಂದರೆ DSC ಆನಲ್ಲಿ ಇರಬೇಕು. ನಾವು ಏನೋ ಡ್ರಿಫ್ಟ್ ಮಾಡಬೇಕು ಕಾರ್ನ, ಆ ಥರ ಯೂಸ್ ಮಾಡ್ತೀವಿ ಅಂದರೆ DSC ಆಫ್ ಮಾಡ್ಕೊಳ್ಬೇಕು. ಇಲ್ಲಿ ಆಫ್ ಮಾಡ್ಕೊಳ್ಬೋದು, ಬೇಕಾದರೆ ಮಿಡ್ಡಿಗೂ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು M1 ಅಂದರೆ ಸ್ಟೇರಿಂಗ್ ವೀಲಲ್ಲಿ M1ಗೆ ಸೆಲೆಕ್ಟ್ ಆಗುತ್ತೆ. M2 ಅಂದರೆ ಸ್ಟೇರಿಂಗ್ ವೀಲಲ್ಲಿ M2ಗೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದ್ರ ಬೆನಿಫಿಟ್ ಏನಂದರೆ ನಾವು ಇವಾಗ ರೋಡಲ್ಲಿ ಯೂಸ್ ಮಾಡುವಾಗ ನಮಗೆ ಸ್ಪೋರ್ಟ್ಸ್ ಮತ್ತು ಚಾಸಿಸ್ ಎಲ್ಲ ಬಂದುಬಿಟ್ಟು ಕಂಫರ್ಟಲ್ಲಿದ್ದರೆ ಸಾಕಾಗುತ್ತೆ. ಆ ಟೈಮಲ್ಲಿ ನಾವು ಇಮಿಡಿಯೇಟ್ ಇಲ್ಲಿ ಪ್ರೆಸ್ ಮಾಡಿ ಚೇಂಜ್ ಮಾಡ್ಕೊಳ್ಬೋದು. M ಪ್ರೆಸ್ ಮಾಡಿದರೆ ಸ್ಪೋರ್ಟ್ಸಿಗೆ ಹೋಗುತ್ತೆ, M2 ಪ್ರೆಸ್ ಮಾಡಿದರೆ ನಾರ್ಮಲ್, ಕಂಫರ್ಟ್, ಈಕೋ ಈ ಥರ ಯೂಸ್ ಮಾಡ್ಬೋದು. ಸೊ ಇದನ್ನು ನಾವು ಈ ಎರಡು ಬಟನ್ನಲ್ಲೇ ನಾವು ಯೂಸ್ ಮಾಡ್ಬೋದು. ಮತ್ತು ಎಕ್ಸಾಸ್ಟ್ ಸಿಸ್ಟಮು ಅಷ್ಟೇ, ನಾವು M1 M2 ಅಲ್ಲಿ ಯಾವುದಕ್ಕೆ ಸಿಲೆಕ್ಷನ್ ಮಾಡ್ಕೊತೀವಿ ಆ ಥರ ನಾವು ಚೇಂಜಸ್ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು M ಮೋಡ್ ಅಂತ ಇದೆ, ಇಲ್ಲಿ M ಮೋಡ್, ಇದನ್ನು ಪ್ರೆಸ್ ಮಾಡಿದರೆ ನೋಡಿ, ರೋಡ್ ಸ್ಪೋರ್ಟ್ಸ್. ನಾವು ರೋಡಲ್ಲಿ ಯೂಸ್ ಮಾಡುವಾಗ ರೋಡಿಗೆ ಹಾಕ್ಕೊಳ್ಬೇಕು, ಹಾಗೆ ಸ್ಪೋರ್ಟ್ಸ್ ಯೂಸ್ ಮಾಡ್ತೀನಿ ಅಂದರೆ ಸ್ಪೋರ್ಟ್ಸ್ ಪ್ರೆಸ್ ಮಾಡ್ಕೊಳ್ಬೋದು. ಹಾಗೆ ಸೈಲೆನ್ಸರ್ ಕೂಡ ನಾವು ಆನ್ ಆಫ್ ಮಾಡ್ಬೋದು. ಇಲ್ಲಿ ನೋಡಿ, ಎಕ್ಸಾಸ್ಟ್ ಸಿಸ್ಟಮ್, ಸೌಂಡ್ ಬೇಡ ಅಂದರೆ ಆಫ್ ಮಾಡ್ಕೊಳ್ಬೋದು, ಸೌಂಡ್ ಬೇಕಂದರೆ ಆನ್ ಮಾಡ್ಕೊಳ್ಬೋದು. ನೋಡಿ, ಈಗ ನಾನು ಸೌಂಡ್ ಆನ್